ಕರಿತಾನೆ ಇದೀನಿ. ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ನಾವಿವತ್ತು ಇವತ್ತಿನ ದಿನದ ನಾನು ಯಾವ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ, ನಾವು ದನದ ಕೊಟ್ಟಿಗೆ ಅನ್ನೋದಕ್ಕಿಂತ ಶೆಡ್ ಮಾಡ್ತಾ ಇದ್ದೀವಿ. ಬಿಸಿಲಲ್ಲಿ ಒಣಗದೇ ಇರೋ ಥರ, ಮಳೆಯಲ್ಲಿ ನೆನೆದೇ ಇರೋ ಥರ ದನಗಳಿಗೆ ನೆರಳು ಬೇಕಲ್ಲ ಯಾವಾಗಲೂ. ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ, ಹಸುಗಳ ಸೇಫ್ಟಿಗೋಸ್ಕರ ಮಾಡ್ತಾ ಇದ್ದೀವಿ. ಸೊ ಅದನ್ನು ಮಾಡಲಿಕ್ಕೆ ನಮ್ಮ ಪಜಿತಿ ಅಂತೂ ಒಂದೊಂದಲ್ಲ. ಸೊ ಏನಾಯಿತು ಪಜಿತಿ ಅನ್ನೋದನ್ನು ನಾನು ವಿಡಿಯೋದಲ್ಲಿ ಮುಂದೆ ತಿಳಿಸ್ತೀನಿ. ದಯವಿಟ್ಟು ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇಲ್ಲಿ ನೋಡ್ರಪ್ಪ, ಹೊಸ್ದಾಗಿ ನಮ್ಮ ಮನೆಯಲ್ಲಿ ಗಾರೆ ಕೆಲಸಕ್ಕೆ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಇವರು. ಸೊ ನೀವು ಪ್ಲೀಸ್ ನೀವು ಇವ್ರನ್ನ ಗಾರೆ ಕೆಲಸದವರು ಅಂತ ಅನ್ಕೋಬೇಡಿ. ನಮ್ಮ ಅಂದರೆ ನಮ್ಮ ಅಪ್ಪಾಜಿಯವರು. ಸೊ ನಾವು ಸದ್ಯಕ್ಕೆ ತಮಾಷೆಗೋಸ್ಕರ ಗಾರೆ ಕೆಲಸದವರು ಅಂತ ಅಂದ್ಬಿಟ್ಟೆ, ಯಾಕಂದರೆ ಅದನ್ನೇ ಮಾಡ್ತಾ ಇದ್ದಾರಲ್ವ, ಅದಕ್ಕೋಸ್ಕರ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಮುಂದುವರ್ಸೋಣ. ಸೊ ಆಲ್ರೆಡಿ ನಿಲ್ಲಿಸಿರೋ ಕಂಬಗಳು ಅಲ್ಲದೇ ಅಲ್ಲಿ ಕೆಳಗಡೆ ಮಲಗಿಸಿರೋ ಅಂಥ ಕಂಬಗಳು ಕೂಡ 12 ಅಡಿ ಇರೋಂಥ ಒಂದು ಕಂಬಗಳು. ಸೊ ನಮಗೆ ಈ ಆಚಾರ್ಯರು ಏನಿರ್ತಾರೆ ಅವರು ನಡೆಯೋದೇ ಒಂದು ದೊಡ್ಡ ಕೆಲಸ ಆಗಿತ್ತು. ಸೊ ಆಚಾರ್ಯರು ಕತೆ ಏನಾಗಿದೆ ಅನ್ನೋದನ್ನು ಕೂಡ ನಾನು ಮುಂದೆ ತಿಳಿಸ್ತೀನಿ. ಫಸ್ಟಿಗೆ ಈಗ ಸದ್ಯಕ್ಕೆ ಇವರು ತುಂಬ ವರ್ಷಗಳಿಂದ ನಮಗೆ ಪರಿಚಯ ಇರೋವಂಥ ಆಚಾರ್ಯರು. ಸೊ ಅವ್ರನ್ನೇ ಲಾಸ್ಟಿಗೆ ಅವರೇ ಬೇಕಾಯಿತು. ಮುಂಚೆ ಮಧ್ಯದಲ್ಲಿ ಗ್ಯಾಪ್ ಆಗಿತ್ತು. ಏನು ಗ್ಯಾಪ್ ಆಗಿತ್ತು ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಇವಾಗ ನೋಡ್ತಾ ಇರ್ಬೋದು, ಆ ಕಡೆ ಮೂಲೆಯಿಂದ ಈ ಕಡೆ ಮೂಲೆಗೆ ನೋಡ್ತಾ ಇದ್ರೆ ಎಷ್ಟು ದೊಡ್ಡದಾಗಿ ಹಾಗೆ ಎಷ್ಟು ಉದ್ದ ಇರೋವಂಥ ಒಂದು ಶೆಡ್ ಕಾಣಿಸ್ತಾ ಇದೆ ಅಂತ. ಸೊ ಇದರಲ್ಲಿ ನನ್ನ ಆಸೆ ಏನಂದರೆ, ಈ ಶೆಡ್ನ ಫುಲ್ ಮಾಡಿ ಆ ತುದಿಯಿಂದ ಈ ತುದಿವರೆಗೂ 10 ದನಗಳನ್ನ ಕಟ್ಟಿ ನಾನು ಅದನ್ನು ವಿಡಿಯೋನ ಅಪ್ಲೋಡ್ ಮಾಡಬೇಕು ಅನ್ನೋದೊಂದು ಆಸೆ ಇದೆ. ಸೊ ಸದ್ಯಕ್ಕೆ ಇವಾಗ ಶೆಡ್ ರೆಡಿ ಆಗ್ತಾ ಇದೆ ನೋಡಿ. ಒಂದೊಂದೇ ಕಂಬಗಳನ್ನು ನಾವು ಆಲ್ರೆಡಿ ಆಚಾರ್ಯರು ಬರೋಕ್ಕಿಂತ ಮುಂಚೆನೇ ನಿಲ್ಲಿಸ್ಬಿಟ್ಟಿದ್ವಿ. ಬಟ್ ಅದು ನಮಗೆ ಅಳತೆ ಗೊತ್ತಾಗಿಲ್ಲ ಸರಿಯಾಗಿ, ಏನಿಲ್ಲ. ಸದ್ಯಕ್ಕೆ ಇವಾಗ ಆಚಾರ್ಯರು ಬಂದ ಮೇಲೆ ಆ ಅಳತೆ ಪ್ರಕಾರ ಹಗ್ಗ ಕಟ್ಕೊಂಡು, ಟೇಪ್ ಇಟ್ಕೊಂಡು, ಅಳತೆ ಪ್ರಕಾರ ಕಂಬಗಳನ್ನು ಇಟ್ಕೊಂಡು ಅದಕ್ಕೆ ಸರಿದೂಗಿಸೋ ಥರ ಒಂದು ಏನಿದೆ ಸಿಮೆಂಟ್ನ ಹಾಕಿ ನಿಲ್ಲಿಸ್ತಾ ಇದ್ವಿ. ಬಟ್ ಇದ್ರ ಮಧ್ಯದಲ್ಲಿ ಒಂದು ಎಡವಟ್ಟಾಗೋಯ್ತು. ಏನು ಎಡವಟ್ಟಾಗೋಯ್ತು ಅಂದರೆ, ನಮ್ಮ ಮಾವ ಅವರು ಸ್ವಲ್ಪ ಆತ್ರ ಜಾಸ್ತಿ, ಅಂದರೆ ನಮ್ಮ ಅಪ್ಪಾಜಿ ಸ್ವಲ್ಪ ಆತ್ರ ಜಾಸ್ತಿ. ಅದು ಇದ್ದಾರೆ, ಸುತ್ತಮುತ್ತ ಜನ ಇದ್ದಾರೆ, ಬಂದು ಹಿಡ್ಕೊತಾರೆ ಅನ್ನೋದು ಬಿಟ್ಟು ತಕ್ಷಣಕ್ಕೆ ಅದಕ್ಕೆ ಸಪೋರ್ಟಿಗಿದ್ದಂಥ ಕಲ್ಲನ್ನ ತೆಗೆದುಬಿಟ್ರು. ಜಸ್ಟ್ ಮಿಸ್ಸು. ಏನಂದರೆ ಅವರು ಅದು ತುಂಬ ವೆಯ್ಟ್ ಇರೋವಂಥ ಕಂಬ, ಅಲ್ಲಿ ಗೋಡೆಗೆ ಅದು ಒದೆ ಕೊಟ್ಕೊಂಡ್ರೆ ಅದು ತಡೆದಿರೋದ್ರಿಂದ ತಕ್ಷಣಕ್ಕೆ ಮೇಲೆ ಬಿದ್ದಿಲ್ಲ. ಇಲ್ಲ ಅಂದರೆ ಅವ್ರು ಹಿಡ್ಕೊಂಡ್ರು ಸಹಿತ ಅದು ವೆಯ್ಟಿಗೆ ಅದು ಮೇಲೇ ಬೀಳ್ತಾ ಇತ್ತು. ಸೊ ಏನಾಗ್ತಾ ಇತ್ತೋ ಗೊತ್ತಿಲ್ಲ. ಬಟ್ ಏನಂದರೆ ದೇವರು ದಯೆ ಅಂತ ಹೇಳ್ಬೋದು. ಆ ಗೋಡೆಗೆ ಕಂಬದ್ದು ಸ್ವಲ್ಪ ತುದಿ ಇರುತ್ತಲ್ಲ, ತಳಗಡೆ ತುದಿ, ಅದು ಗೋಡೆಗೆ ಒರ್ಕೊಂಡಿದ್ದರಿಂದ ಅಲ್ಲಿಗೆ ನಿಂತ್ಕೊಂತು. ಸೊ ನಮಗೆ ಎಷ್ಟು ಗಾಬರಿ ಆಗಿತ್ತು ಅಂದರೆ, ಏನಪ್ಪ ಇದು, ನಾವೇನೋ ಮಾಡೋಕ್ಕೆ ಹೋಗಿದ್ರೆ ಇದೊಂದು ಆಗ್ತಾ ಇದೆಯಲ್ಲ ಅಂತ ತುಂಬ ಗಾಬರಿ. ಅದು ಜೊತೆಯಲ್ಲಿ ನಮ್ಮ ಅಪ್ಪಾಜಿನೂ ಕೂಡ ಬೈಕೊಂಡ್ವಿ ಅಂದರೆ ಏನು ಹೇಳಿದ್ರು ಕೇಳಲ್ಲ. ತರಾತುರಿನಲ್ಲಿ ನಾನು ಒಬ್ಬರೇ ಮಾಡ್ತೀನಿ ಅಂತ ಹೋಗ್ತಾರೆ, ಒಬ್ಬರು ಮಾಡೋ ಅಂಥ ಕೆಲಸ ಮಾಡಲ್ಲ. ಅದನ್ನು ಬಿಟ್ಟು ಎಲ್ಲ ಇರುವಾಗಲೇ ಒಬ್ಬರೇ ಏನು ಕೈ ಹಾಕಿದ್ರು ಅದಕ್ಕೆ ಅಂತ ನಾವು ಬೈಕೊಂಡ್ವಿ. ಯಾಕಂದರೆ ತಕ್ಷಣಕ್ಕೆ ಏನಾದರೂ ಮೇಲೆ ಬಿದ್ದಿದ್ರೆ ಯಾರು ಆಗ್ತಾಯಿದ್ರಲ್ಲ. ಸೊ ದಯವಿಟ್ಟು ಯಾರೇ ಆದರೂ ಕೂಡ ತಾಳ್ಮೆ ಎಷ್ಟು ಮುಖ್ಯ ಅನ್ನೋದು ಈ ವಿಡಿಯೋದ ಒಂದು ಅರ್ಥ. ಯಾಕೆ ತಾಳ್ಮೆ ಅಂದರೆ, ಈಗ ಆಲ್ರೆಡಿ ಆಚಾರ್ಯರು ಇದ್ದಾರೆ, ನೋಡ್ತಾ ಇದ್ದೀರಾ ನೀವು. ಆಚಾರ್ಯರು ಆಲ್ರೆಡಿ ಟೇಪ್ ಇಟ್ಕೊಂಡು ಎಲ್ಲ ಅಳತೆ ಮಾಡ್ತಾ ಇದ್ದಾರೆ. ಸೊ ಇವರು ನಮಗೆ ಇವಾಗಿನ ಪರಿಚಯ ಎಲ್ಲ, ಅಂದರೆ ನಮ್ಮ ಅಪ್ಪಾಜಿ ಅವರಿಗೆ 30 ವರ್ಷಗಳಿಂದ, ಅಂದರೆ ನಮ್ಮ ಯಜಮಾನ್ರು ಅವರು ಚಿಕ್ಕವರಿದ್ದಾಗಲಿಂದನೂ ಅವರು ಪರಿಚಯ. ಮಧ್ಯದಲ್ಲಿ ಏನಾಯಿತು ಅಂದರೆ, ನನ್ನ ಅತ್ತೆ ಮಗ ಅವ್ರ ಮನೆದು ಏನಿರುತ್ತೆ, ಮನೆಯದು ಗೃಹ ಪ್ರವೇಶ ಆಗೋವಂಥ ಹತ್ರದಲ್ಲಿದ್ದರೂ ಕೂಡ ನಮ್ಮ ಯಜಮಾನ್ರು ಕರ್ಕೊಂಡು ಹೋಗಿ ಅವ್ರಿಗೆ ಬಾಗಿಲು ಕಿಟಕಿಗಳನ್ನೆಲ್ಲ ಮಾಡಲಿಕ್ಕೆ ಅಂತ ಒಪ್ಪಿಸ್ಬಿಟ್ಟಿದ್ರು. ಅದು ಎಷ್ಟಕ್ಕೆ ಒಪ್ಪಿಸಿದ್ರು, ಇಷ್ಟು ಅಮೌಂಟು ಅಂತ ಹೇಳಿ ಫಿಕ್ಸ್ ಆಗಿತ್ತು. ಬಟ್ ಅವರು ಇನ್ನೂ 15 ದಿನ 20 ದಿನ ಇದೆ ಗೃಹ ಪ್ರವೇಶ ಅಂದರೂ ಕೂಡ ಇವರು ಮನೆ ಮರಗಳೇನು ಕುಯ್ಸ್ಕೊಂಡಿರ್ತಾರೆ, ಆ ಕಿಟಕಿ ಬಾಗಿಲು ಅಂತ ಮಾಡಿಸೋವಂಥದ್ದು, ಅದನ್ನೆಲ್ಲ ಅವ್ರ ಮನೆ ಹತ್ರಕ್ಕೆ ತರಿಸ್ಕೊಂಡಿದ್ದಾರೆ. ಬಟ್ ಕೈಯಂತೂ ಹಾಕಿ ಕೆಲಸ ಮಾಡಿಲ್ಲ. ಇವರೇನು ಅಂದರೆ, ನಮ್ಮ ಅತ್ತೆ ಮಕ್ಕಳು ಏನಂದರೆ, ಗೃಹ ಪ್ರವೇಶ ಮಾಡೋದು ಹತ್ರ ಬಂದಿದೆ, ಇವ್ರು ಇನ್ನೂ ಬಾಗಿಲು ಕಿಟಕಿನೇ ಮಾಡಿಕೊಟ್ಟಿಲ್ಲ, ನಾನು ಯಾವಾಗ ಡೇಟಿಗೆ ಇದು ಮಾಡೋದು, ಡೇಟ್ ಮುಂದೆ ಹಾಕೋಕ್ಕಾಗುತ್ತಾ ಇವ್ರು ಹೇಳಿದ್ರು ಅಂತ ಅವ್ರು ನಮ್ಮನೆಯವ್ರನ್ನ ಕೇಳ್ತಾಯಿದ್ರು. ನಮ್ಮನೆಯವ್ರಿಗೆ ನಾನು ಎಲ್ಲೆಲ್ಲೋ ಹೋಗಿ ಇವ್ರನ್ನ ಪರಿಚಯ ಇರೋರು ಅಂತ ಕರ್ಕೊಂಡು ಹೋಗಿ ತೋರಿಸಿದ್ನಲ್ಲ, ಇವ್ರು ನೋಡಿದರೆ ನನ್ನನ್ನು ಈ ಥರ ದೂರ
ಇವರು ಥರ ಮಾಡ್ಕೊಂಡ್ಬಿಟ್ರಲ್ಲ ಅಂತ ನಮ್ಮ ಯಜಮಾನ್ರಿಗೆ ಕೋಪ ಬಂದು ಅವ್ರನ್ನ ಏಕವಚನದಲ್ಲೆಲ್ಲ ಬೈದ್ಬಿಟ್ರು. ಲಾಸ್ಟಿಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ತೀನಿ ಅಂತ ಎಲ್ಲ ಅಂದ್ಬಿಟ್ರು. ಸೊ ಆ ಬೇಜಾರಲ್ಲೇ ಅವರು ಭಯ ಬಿದ್ರ ಅನ್ನೋದು ಗೊತ್ತಿಲ್ಲ. ಬಟ್ ನನ್ನ ಎದುರುಗಡೆ ಬೆಳೆದ ಹುಡುಗ ಈ ಥರ ಮಾತುಗಳನ್ನ ಬಳಸಿದ್ನಲ್ಲ ಅನ್ನೋ ಬೇಜಾರಿಗೂ ಗೊತ್ತಿಲ್ಲ. ಬಟ್ ಮಾಡಿಕೊಟ್ರು ಕೆಲಸ ಅಂತೂ ಗೃಹ ಪ್ರವೇಶ ಆಗೋಷ್ಟರಲ್ಲಿ ಮಾಡಿಕೊಟ್ರು. ಈ ಮಧ್ಯದಲ್ಲಿ ಏನಿದೆ, ಆ ಗೃಹ ಪ್ರವೇಶಕ್ಕೆ ನಾವು ಕೂಡ ಹೋಗಿದ್ವಿ, ನಮ್ಮ ಯಜಮಾನ್ರು ಕೂಡ ಹೋಗಿದ್ರು. ಬಟ್ ಅವರು ಮುಖ ಕೊಟ್ಟು ಮಾತಾಡೋಕ್ಕೂ ರೆಡಿ ಇರಲಿಲ್ಲ. ಯಾಕಂದರೆ ನನ್ನ ಎದುರುಗಡೆ ಬೆಳೆದಂಥ ಹುಡುಗ ನನ್ನನ್ನು ಏಕವಚನದಲ್ಲಿ ಬಳಸಿ ಮಾತಾಡಿದ್ದು ಅವ್ರಿಗೆ ಬೇಜಾರಾಗಿರುತ್ತೆ. ಬಟ್ ಆದರೂ ತಪ್ಪಿತ್ತು ಅವ್ರದ್ದು. ಯಾಕಂದರೆ ಗೃಹ ಪ್ರವೇಶ ಹತ್ರ ಬಂದರೂ ಕೂಡ ಮನೆ ಕೆಲಸ ಏನಿದೆ ಅದು ಬಾಗಿಲು ಕಿಟಕಿಗಳನ್ನ ಮಾಡೋದು, ಆ ಕೆಲಸ ಮಾಡಿರಲಿಲ್ಲ. ತಪ್ಪು ಅವ್ರದ್ದೇ ಇತ್ತು. ಬಟ್ ನಮ್ಮ ಯಜಮಾನ್ರು ಕೂಡ ಸ್ವಲ್ಪ ಕೋಪನ ಕಂಟ್ರೋಲ್ ಮಾಡ್ಕೊಬೇಕಾಗಿತ್ತು. ಮಾಡ್ಕೊಳ್ಳದೆ ಅವರು ಮಾತಾಡಿದ ಪದಗಳಿಂದ ಸ್ವಲ್ಪ ಬೇಜಾರಾಗಿದ್ದರು. ಮತ್ತೇನು ಮಾಡೋಕ್ಕಾಗಲಿಲ್ಲ. ಶೆಡ್ ಮಾಡಲಿಕ್ಕೆ ಆ ಮಧ್ಯದಲ್ಲಿ ಗ್ಯಾಪ್ ಆಗಿತ್ತು. ಏನಂದರೆ ಈಗ ಆಚಾರ್ಯರು ಏನು ಬಂದಿದ್ದಾರೆ ಅವ್ರ ಹತ್ರ ಮಾತು ಇಲ್ಲ, ಕತೆ ಇಲ್ಲ, ಗ್ಯಾಪ್ ಆಗಿತ್ತು. ಸೊ ಇವಾಗ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ನಮ್ಮನೆ ಹಸುಗಳನ್ನ ಕಟ್ಟಲಿಕ್ಕೆ ಜಾಗ ಸಾಲ್ಟೇಜ್ ಆಗ್ತಾಯಿತ್ತು. ಯಾಕಂದರೆ ನಮ್ಮ ಯಜಮಾನ್ರು ಇವಾಗ ಹಸುಗಳ ವ್ಯಾಪಾರ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಸುಗಳನ್ನ ಡೈಲಿ ತರ್ತಾರೆ, ಡೈಲಿ ವ್ಯಾಪಾರ ಆಗಿ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಸೊ ಈ ಮಧ್ಯದಲ್ಲಿ ಬರೋಂಥ ಹಸುಗಳನ್ನ ಕಟ್ಟಲಿಕ್ಕೆ ಜಾಗ ಬೇಕಲ್ವಾ. ಸೊ ಆಲ್ರೆಡಿ ಇರೋ ಶೆಡ್ನಲ್ಲಿ ತರೋವಂಥ ಹಸುಗಳನ್ನ ಕಟ್ತಾ ಇದ್ವಿ. ಬಟ್ ಮುಂಚೆ ಇರೋವಂಥ ಹಸುಗಳನ್ನ ಕಟ್ಟಲಿಕ್ಕೆ ತುಂಬಾ ಹಿಂಸೆ ಆಗ್ತಾಯಿತ್ತು. ಮಳೆ ಇರೋದ್ರಿಂದ ಯಾವ ಜಾಗ ಕಟ್ಟಿದ್ರು ಅವು ನೆನೆದೇ ಇರೋ ಥರ ನಿಂತ್ಕೊಳ್ಳಿಕ್ಕೆ ತುಂಬ ಹಿಂಸೆ. ಬೇಸಿಗೆಗಾಲ ಆದರೆ ಮನೆ ಹಿಂದೆ ತೆಂಗಿನ ಮರಗಳಿದ್ದಾವೆ, ಮರದ ಕೆಳಗಡೆ ಕಟ್ಟಾಕ್ಬಿಡ್ತಾ ಇದ್ವಿ ಬಿಸಿಲಲ್ಲಿ ಒಣಗದೇ ಇರೋ ಥರ. ಬಟ್ ಮಳೆಗಾಲ ಆಗಿರೋದ್ರಿಂದ ಇದಕ್ಕೆ ತಕ್ಕಂಥ ಶೀಟಿನ ವ್ಯವಸ್ಥೆ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ನಾವು ಶೆಡ್ ಮಾಡುವ ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೋಸ್ಕರ ಆಚಾರನ್ನ ಒಂದು ಜಾಗದಲ್ಲಿ ಹುಟ್ಕಿಲ್ಲ, ಎಲ್ಲ ಕಡೆ ನಮ್ಮ ಅಕ್ಕಪಕ್ಕ ಊರಲ್ಲಿರೋವಂಥವ್ರು ಎಲ್ಲರೂ ಕರೆದ್ರು. ಯಾರು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಮ್ಮ ಅಪ್ಪಾಜಿ ಒಂದಿನ ಹಂಚಲ್ಲಿ ಅಂದರೆ ಪಕ್ಕದೂರಿಗೆ ಹೋದರೆ ಇನ್ನೊಂದು ದಿನ ಬೇರೆ ಊರವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು. ಬಟ್ ಯಾರು ಕೂಡ ನಮ್ಮ ಟೈಮಿಗೆ ಬರ್ತಾಯಿಲ್ಲ. ಯಾಕಂದರೆ ನಮಗೇನಂದರೆ ತಕ್ಷಣಕ್ಕೆ ಮಾಡಬೇಕು ಶೆಡ್ಡು. ಯಾಕಂದರೆ ಹಸುಗಳು ನೆನೀತಾ ಇದ್ದಾವೆ, ಅವ್ನು ನೆನೆದಿರೋ ಥರ ಮಾಡಬೇಕು ಅಂದರೆ ತಕ್ಷಣಕ್ಕೆ ಮಾಡಬೇಕು. ಸೊ ನಮ್ಮ ತಕ್ಷಣಕ್ಕೆ ಅವ್ರು ಬರ್ತಾಯಿಲ್ಲ, ಅವ್ರಿಗೆ ಬೇರೆ ಕಡೆ ಆಗಿರುತ್ತೆ. ಸೊ ಇದೇ ಕೋಪದಲ್ಲಿ ನಾವಿನ್ನೇನು ಮಾಡಲಿಕ್ಕಾಗಲಿಲ್ಲ. ಸೊ ಅವರೇ ನಮ್ಮ ಹಳೆ ಆಚಾರ್ಯರು ಏನಿರ್ತಾರೆ ಅವರಿಗೆ ಕಾಲ್ ಮಾಡಿದ್ವಿ. ಈ ರೀತಿ ಇದೆ ಪರಿಸ್ಥಿತಿ, ನೀವು ದಯವಿಟ್ಟು ಬನ್ನಿ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ದಕ್ಕೆ ಅವರು ತುಂಬ ದಿನದ ಪರಿಚಯ ಇರೋದ್ರಿಂದ ಈ ಮಧ್ಯದಲ್ಲಿ ಏನೇ ಇನ್ಸಿಡೆಂಟ್ಗಳಾದರೂ, ಏನೇನು ಮನಸ್ತಾಪಗಳಾದರೂ ಮನಸ್ಸಲ್ಲಿ ಇಟ್ಕೊಳ್ದೇ ನಾಳೆ ಬೆಳಗ್ಗೆ ಆಗೋಷ್ಟರಲ್ಲಿ ಬಂದುಬಿಟ್ರು. ಸೊ ನಮಗೆ ಅವಾಗ ಸ್ವಲ್ಪ ಸಮಾಧಾನ ಆಯಿತು. ಯಾಕಂದರೆ ಶೆಡ್ ಕೂಡ ಆಗ್ತಾಯಿದೆ, ಅಷ್ಟೆಲ್ಲ ಮಾತಾಡಿದರೂ ಕೂಡ ಮತ್ತೆ ಬಂದ್ರಲ್ವ. ಸೊ ಅದಕ್ಕೆ ಸ್ವಲ್ಪ ಖುಷಿನೂ ಕೂಡ ಆಯಿತು. ಹಾಗೇ ನಾವು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸ್ಟಾರ್ಟ್ ಮಾಡಿದ ನಂತರ ಅದು ಏನಂದರೆ ಈ ಗಾರೆ ಎಲ್ಲ ಏನಕ್ಕೆ ಕಳಿಸ್ತಾ ಇದ್ದೀವಿ, ಸಿಮೆಂಟು, ಎಮ್ಸೈಡು ಮತ್ತು ಜಲ್ಲಿಕಲ್ಲು ಎಲ್ಲ ಹಾಕಿ ತುಂಬ ಗಟ್ಟಿ ಬರಲಿ ಅದು ಅನ್ನೋದಕ್ಕೋಸ್ಕರ ಎಲ್ಲ ಮಿಕ್ಸ್ ಮಾಡಿ ಕಲಿಸ್ಕೊಂಡು ಅದನ್ನು ನಾವು ಕಂಬ ನಿಲ್ಲಿಸಿರ್ತೀವಲ್ವ. ಸೊ ಅದರ ಸುತ್ತ ಸುರಿತಾ ಇದ್ದೀವಿ. ಅದು ಸುತ್ತ ಹಾಕಿ ಕಾಂಕ್ರೀಟ್ನ ಬಂದೋಬಸ್ತು ಮಾಡಿದರೆ ಕಂಬ ಅಂದರೆ ಹಸುಗಳು ಇನ್ನು ಮನುಷ್ಯರ ಥರ ಅಲ್ಲಲ್ಲ, ಹಸುಗಳು ಏನಾದರೂ ಉಜ್ಜಲಿಕ್ಕೆ ಸಿಕ್ತು ಅಂದರೆ ಆ ಕಂಬ ಎಲ್ಲ ಉಜ್ಕೊಂಡೇ ಹೋಗ್ತವೆ. ಸೊ ಆ ಥರ ಏನಾದರೂ ಉಜ್ಜಿದ್ರೆ ತಕ್ಷಣಕ್ಕೆ ಬೀಳಬಾರ್ದಲ್ವ, ಅದಕ್ಕೋಸ್ಕರ ಅದು ತಕ್ಷಣಕ್ಕೆ ಬೀಳದೇ ಇರೋ ಥರ ಗಟ್ಟಿಯಾಗಿ ನಿಂತ್ಕೊಳ್ಳಿ ಅಂತ ನಾವು ಸಿಮೆಂಟ್ ಎಲ್ಲ ಕಲಸಿ ಬಿಡ್ತಾ ಇದ್ವಿ. ಸುತ್ತ ಬಿಟ್ಟು ಒಂದು ದಿನ ನಂತರ ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಹೇಳಿದರು ಆಚಾರ್ಯರು. ಸೊ ಅದಕ್ಕೆ ಏನೇನು ಬೇಕು, ಕಂಬಗಳಾಗಿರ್ಬೋದು ಅಥವಾ ಶೀಟ್ಗಳಾಗಿರ್ಬೋದು, ಇದೆಲ್ಲ ಇಷ್ಟಿಷ್ಟೇ ಅಳತೆದು ಬೇಕು ಅಂತ ಹೇಳಿದರು. ಸೊ ನಾವೆಲ್ಲ ಯಾವಾಗ ಅವೆಲ್ಲ ರೆಡಿ ಮಾಡ್ಕೊತೀವೋ ಸೊ ಅವಾಗ ಬಂದು ನಾನು ಮಾಡಿಕೊಡ್ತೀನಿ ಅಂತ ಹೇಳಿದರು. ಬಟ್ ನಮಗೇನಂದರೆ ಯಾವಾಗಲೂ ಮಾಡಲಿಕ್ಕೆ ರೆಡಿ ಇಲ್ಲ, ನಾಳೆನೇ ಆಗಬೇಕು, ನಾಡಿದ್ದೇ ಆಗಬೇಕು ಅಂತ ಇತ್ತು. ತಕ್ಷಣಕ್ಕೆ ಆಗಬೇಕಾಗಿರೋದ್ರಿಂದ ನಾವು ನಾಳೆನೇ ಬನ್ನಿ, ನಾಳೆನೇ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ. ಶೀಟ್ ಆಗಿರ್ಬೋದು ಅಥವಾ ಕಂಬಗಳಾಗಿರ್ಬೋದು ಅಥವಾ ಏನಿದೆ ಮರದ ತುಂಡುಗಳಾಗಿರ್ಬೋದು, ಇದೆಲ್ಲ ನಾವು ರೆಡಿ ಮಾಡ್ಕೊಂಡಿರ್ತೀವಿ, ನಾಳೆನೇ ಬನ್ನಿ ಅಂತ ಹೇಳಿದ್ವಿ. ಸೊ ಅವರು ಕೂಡ ಸರಿ ಆಯಿತು ಬರ್ತೀನಿ ಅಂತ ಒಪ್ಕೊಂಡ್ರು. ಇವಾಗ ಕಂಬಗಳನ್ನ ರೆಡಿ ಮಾಡಲಿಕ್ಕೆ ಸಿಮೆಂಟ್ ಎಲ್ಲ ಹಾಕಿ ಕಲಿಸ್ತಾ ಇದ್ದೀವಿ. ಸೊ ಇದರಿಂದ ಏನು ತಿಳ್ಕೊಬೇಕು ಅಂದರೆ, ನಾವು ತಕ್ಷಣ ಬರೋವಂಥ ಕೋಪನ ಎಷ್ಟು ಕಂಟ್ರೋಲ್ ಮಾಡ್ತೀವೋ ಅಷ್ಟು ಒಳ್ಳೆಯದು ಅನ್ನೋದು ನನಗೆ ಅರ್ಥ ಆಗಿದ್ದಷ್ಟೇ. ಯಾಕಂದರೆ ನಾವು ಕೋಪದಲ್ಲಿ ಮಾತಾಡೋವಂಥ ಒಂದು ಮಾತಿಂದ ಎದುರುಗಡೆ ಇರೋವಂಥ ವ್ಯಕ್ತಿಗೆ ಎಷ್ಟು ಬೇಜಾರಾಗ್ಬೋದು ಅಥವಾ ಎಷ್ಟು ಮನಸ್ಸಿಗೆ ಘಾಸಿ ಆಗ್ಬೋದು ಅಂತ. ಸೊ ಅವ್ರು ಹೇಳೋಕ್ಕಿಂತ ಮುಂಚೆನೇ ನಮ್ಮ ಯಜಮಾನ್ರು ಆಲ್ರೆಡಿ 10 ಅಡಿ ಇರೋವಂಥ ಶೀಟ್ಗಳನ್ನ ತಂದುಬಿಟ್ಟಿದ್ದಾರೆ. ಬಟ್ ಅಲ್ಲಿ ನೋಡಿದರೆ ಸ್ವಲ್ಪ ಚಿಕ್ಕವಾಗ್ತಾ
ಆಗ್ತಾ ಇದ್ದಾವೆ, 10 ಅಡಿ ಸಾಲ್ತಾ ಇಲ್ಲ, ಸ್ವಲ್ಪ ದೊಡ್ಡ ಸೈಜದ್ದು ಬೇಕು ಅಂತ 12 ಅಡಿ ಸೀಟ್ಗಳು ಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋದು, ಕಂಬನೂ ಕೂಡ ಅದೇ ರೀತಿ ಮಾಡಿದ್ವಿ, 8 ಅಡಿ ಬೇಕು 10 ಅಡಿ ಬೇಕು ಅಂತ ಹೇಳ್ಕೊಂಡು ಲಾಸ್ಟಿಗೆ 12 ಅಡಿ ಕಂಬೆಗಳನ್ನ ತಂದು ಹಾಕೊಂಡ್ಬಿಟ್ಟಿದ್ದೀವಿ ಆಲ್ರೆಡಿ. ಅದು ಕೂಡ ಯೂಸ್ ಆಗ್ತಾ ಇಲ್ಲ. ಇವಾಗ ನೋಡಿದರೆ ಶೀಟು ಕೂಡ ಅದೇ ಥರ ಹೇಳ್ತಾ ಇದ್ದಾರಲ್ಲಪ್ಪ ಅಂತ ಯೋಚನೆ ಮಾಡ್ತಾಯಿದ್ವಿ. ಬಟ್ ಓಕೆ, ಮನೆ ಮುಂದೆ ಇರೋವಂಥ ಶೆಡ್ನ ಬಿಚ್ತೀವಲ್ವ, ಅದಕ್ಕೆ ಯೂಸ್ ಆಗುತ್ತೆ ಅಂತ ಕಂಬಗಳನ್ನ ಅಲ್ಲೇ ಇಟ್ಕೊಂಡಿದ್ದೀವಿ. ಶೀಟ್ನ ಆದಷ್ಟು ಅಡ್ಜಸ್ಟ್ ಮಾಡಿ ಇದೇ ಶೆಡ್ಗೆ ಹಾಕೋಣ ಅಂತ ಫಿಕ್ಸ್ ಆಗಿದ್ದೀವಿ. ಸೊ ದಯವಿಟ್ಟು ಯಾರೇ ಆದರೂ ಕೂಡ ತಾಳ್ಮೆನ ತಂದುಕೊಳ್ಳಿ. ತಕ್ಷಣಕ್ಕೆ ನಾವು ಅನ್ನೋ ಮಾತುಗಳು ಎದುರುಗಡೆ ಇರೋರಿಗೆ ಬೇಜಾರಾಗುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಮಾತಾಡುವಾಗ ಯೋಚನೆ ಮಾಡ್ಕೊಂಡು ಮಾತಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ, ಲೈವಿಗೊಂದು ಲೈಕ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ, ಲೈವೇ ಬರ್ತಾ ಇದ್ದೀನಿ ನೆನಪಿಗೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.